ಇಂದಿನ ಅವ್ಯಕ್ತ ಮುರಳಿಯ ಮುಖ್ಯ ಅಂಶಗಳು. 1. ಪ್ರತಿಯೊಬ್ಬ ಮಗುವು ತಂದೆಯ ಸರ್ವಖಜಾನೆಗಳಿಗೆ ಮತ್ತು ತನ್ನ ಸ್ವರಾಜ್ಯಕ್ಕೆ ಮಾಲೀಕನಾಗಿದ್ದಾರೆ. 2. ಪರಮಾತ್ಮನಿಗೆ ನನ್ನ ಬಾಬಾ ಎಂದು ಹೇಳುವ ಮೂಲಕ ಬಾಲಕ ಹಾಗೂ ಆಸ್ತಿಗೆ ಅಧಿಕಾರಿಯಾದ ಮಾಲೀಕನ ಅನುಭವ ಉಂಟಾಗುತ್ತದೆ. 3. ಜೀವನದಲ್ಲಿ ಬರುವ ಸಮಸ್ಯೆಗಳಿಗೆ ಕಾರಣ ಹುಡುಕುವ ಶಬ್ದವನ್ನು ಬಿಟ್ಟು ಅವುಗಳಿಗೆ ನಿವಾರಣೆ ಮಾಡುವ ಶಬ್ದವನ್ನು ಅಳವಡಿಸಿಕೊಳ್ಳಬೇಕು. 4. ಇತರರಿಗೆ ಮುಕ್ತಿ ನೀಡಲು ಮೊದಲು ನಾವು ಸಮಸ್ಯೆಗಳ ಕಾರಣಗಳಿಂದ ಮುಕ್ತರಾಗಬೇಕು, ಆಗ ಮಾತ್ರ ಇತರರನ್ನು ನಿರ್ವಾಣಧಾಮಕ್ಕೆ ಕರೆದೊಯ್ಯಲು ಸಾಧ್ಯ. 5. ಕಾರಣ ಎಂಬ ಹಳೆಯ ಸಂಸ್ಕಾರವನ್ನು ತಂದೆಗೆ ಉಡುಗೊರೆಯಾಗಿ ನೀಡಿ ಅದನ್ನು ಮತ್ತೆ ಎಂದಿಗೂ ಹಿಂತೆಗೆದುಕೊಳ್ಳಬಾರದು. 6. ದಿನದಿಂದ ದಿನಕ್ಕೆ ಸಮಸ್ಯೆಗಳು ಹೆಚ್ಚಾಗುತ್ತವೆ, ಆದ್ದರಿಂದ ಸಮಯ ಮತ್ತು ಶಕ್ತಿಯನ್ನು ಸಮಸ್ಯೆಗಳ ಬಗ್ಗೆ ಚಿಂತಿಸದೆ ಸಮಾಧಾನ ರೂಪದಲ್ಲಿ ಬದಲಾಗಲು ಬಳಸಬೇಕು. 7. ಮಸ್ತಕದ ಮೇಲೆ ಜ್ಞಾನದ ನಕ್ಷತ್ರ ಹೊಳೆಯುತ್ತಿರಲಿ, ಕೇವಲ ಮಾತಿನಿಂದಲ್ಲ, ನಿಮ್ಮ ಮುಖ ಮತ್ತು ನಡತೆಯಿಂದಲೇ ಇತರರಿಗೆ ಶಾಂತಿ ಮತ್ತು ಶಕ್ತಿಯ ಅನುಭವವಾಗಬೇಕು. 8. ಕೇಳಿದ ಮಾತುಗಳು ಮರೆತು ಹೋಗಬಹುದು, ಆದರೆ ಜೀವನದಲ್ಲಿ ಅಳವಡಿಸಿಕೊಂಡ ಅನುಭವವು ಎಂದಿಗೂ ಮರೆಯದ ಜೀವನ ಪರ್ಯಂತ ಶಕ್ತಿಯಾಗಿ ಉಳಿಯುತ್ತದೆ. 9. ಸೇವೆಯ ಒಲವು ಉತ್ಸಾಹದ ಜೊತೆಗೆ ಬೇಹದ್ದಿನ ವೈರಾಗ್ಯ ಅನಾಸಕ್ತಿ ವೃತ್ತಿ ಇರಬೇಕು, ಇಲ್ಲದಿದ್ದರೆ ಸಮಯವೇ ನಮಗೆ ವೈರಾಗ್ಯ ಕಲಿಸಿ ನಾವು ಹಿಂದುಳಿಯುತ್ತೇವೆ. 10. ಹಳೆಯ ಸಂಸ್ಕಾರ ಮತ್ತು ದೇಹಾಭಿಮಾನವೇ ಎಲ್ಲ ಅಡೆತಡೆಗಳಿಗೆ ಮೂಲ ಕಾರಣ, ಇದನ್ನು ಆತ್ಮಾಭಿಮಾನಿ ಸ್ಥಿತಿಯಿಂದ ಸಂಪೂರ್ಣವಾಗಿ ಅಳಿಸಬೇಕು. 11. ಹಳೆಯ ಸಂಸ್ಕಾರಗಳ ಅಂಶವಿದ್ದರೆ ಅದು ಸಮಯ ಬಂದಾಗ ವಂಶವಾಗಿ ಬೆಳೆಯುತ್ತದೆ, ಆದ್ದರಿಂದ ಅವನ್ನು ಬುಡಸಹಿತ ನಾಶಪಡಿಸಬೇಕು. 12. ಪ್ರಕೃತಿಯ ಸಾಧನಗಳು ಹೆಚ್ಚಾದಂತೆಲ್ಲ ಸಾಧನೆಯನ್ನು ಮರೆಯಬಾರದು, ಸಾಧನಗಳ ನಡುವೆಯೂ ಕಮಲ ಪುಷ್ಪದಂತೆ ಅಲಿಪ್ತವಾಗಿರಬೇಕು. 13. ಬಹಳ ಕಾಲದ ಪುರುಷಾರ್ಥವಿದ್ದಾಗ ಮಾತ್ರ ಅಂತ್ಯಕಾಲದಲ್ಲಿ ಪ್ರಾರಬ್ಧ ಸಿಗುತ್ತದೆ, ಕೊನೆಯ ಕ್ಷಣದವರೆಗೂ ಕಾಯದೆ ಈಗಲೇ ಪರಿವರ್ತನೆ ಮಾಡಿಕೊಳ್ಳಬೇಕು. 14. ಸಮಯ ನಮಗೆ ಟೀಚರ್ ಆಗಬಾರದು, ಬದಲಾಗಿ ನಾವೇ ಸಮಯವನ್ನು ಹತ್ತಿರಕ್ಕೆ ಎಳೆದು ತರುವ ಶಕ್ತಿಯಾಗಬೇಕು. 15. ಪರಮಾತ್ಮನ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಮಕ್ಕಳು ಸದಾ ಜೊತೆಗಾರರಾಗಿದ್ದಾರೆ, ಈ ಕಾರ್ಯ ಒಂಟಿಯಾಗಿ ನಡೆಯುವಂಥದ್ದಲ್ಲ. 16. ಮಧುಬನದಲ್ಲಿ ಭಕ್ತರ ದಟ್ಟಣೆ, ಆಹಾರ ನಿದ್ರೆಯ ಕಷ್ಟಗಳನ್ನು ಸಹಿಸಿಕೊಳ್ಳುವುದು ನಮ್ಮ ಸಹನಶಕ್ತಿಯನ್ನು ವೃದ್ಧಿಸುವ ಒಂದು ಮೋಜಿನ ಮೇಳವಾಗಿದೆ. 17. ನಿಮ್ಮ ಮೂಲಕ ತಂದೆಯ ಪ್ರತ್ಯಕ್ಷತೆ ಆಗಬೇಕು, ನಿಮ್ಮನ್ನು ನೋಡಿದವರಿಗೆ ನಿಮ್ಮ ಹಿಂದೆ ಇರುವ ಪರಮಾತ್ಮ ತಂದೆಯ ಸಾಕ್ಷಾತ್ಕಾರವಾಗಬೇಕು. 18. ಜೀವನದಲ್ಲಿ ನಂಬರ್ ವಾರ್ ಇರುವುದಕ್ಕಿಂತ ನಂಬರ್ 1 ಆಗುವ ಉದಾಹರಣೆಯನ್ನು ಎಲ್ಲರಿಗೂ ತೋರಿಸಬೇಕು. ವರದಾನ: ಕರ್ಮ ಮಾಡುತ್ತಿದ್ದರೂ ಕರ್ಮದ ಬಂಧನಗಳಿಂದ ಮುಕ್ತರಾಗಿರುವಂತಹ ಸಹಜಯೋಗಿ ಸ್ವತಃ ಯೋಗಿ ಭವ. ಸ್ಲೋಗನ್: ಏಕರಸ ಸ್ಥಿತಿಯ ಶ್ರೇಷ್ಠವಾದ ಆಸನದ ಮೇಲೆ ಕುಳಿತಿರುವುದೇ ತಪಸ್ವಿ ಆತ್ಮನ ಸಂಕೇತವಾಗಿದೆ.